ब्रह्मा गुरुर्विष्णु गुरुर्देवो महेश्वरः गुरुर्साक्षात् ब्रह्म तस्मै ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಣ್ಣನವರ ಪಾದಕಮಲಗಳು ಹಾಗೂ ಅವರ ಪ್ರತಿರೂಪ ಅಂತ ನಿಜಗುಣಪ್ಪನವರ ಪಾದಕಮಲಗಳು, ಸದ್ಗುರು ಮಾರ್ತಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಜ್ಯೋತಿ ಬೆಳಗುತ್ತಿದೆ ನಿಜಗುಣರ ಒಂದು ಜೀವನ ಚರಿತ್ರೆ ನಾವು ಅದರಲ್ಲಿ ಮುಂದುವರಿತಾ ಇದ್ದೀವಿ. ಹಲವಾರು ಗೀತೆಗಳನ್ನು ಷಡಾಕ್ಷರಿ ಮುಂದೆ ಹೇಳಿದಂಥ ನಿಜಗುಣರು ತಾವು ಬರೆದಂಥ ಹಾಡುಗಳನ್ನು ಎಲ್ಲನೂ ಹೇಳ್ತಾ ಇದ್ದಾರೆ. ಶಿವಕಾರುಣ್ಯ ಸ್ಥಳದಲ್ಲಿ ಬರುವಂಥ ಹಾಡುಗಳನ್ನು ನಿನ್ನೆ ಒಂದು ಹಾಡನ್ನು ಹೇಳಿದರು. ಆದರೆ ಈಗ ಅವರು ಷಡಾಕ್ಷರಿ ಒಂದು ಹಾಡವನ್ನು ಶಿವಕಾರುಣ್ಯ ಸ್ಥಳದಲ್ಲಿ ಹೇಳಿದಂಥ ಹಾಡವನ್ನು ಕೇಳಿ ಆ ಗೀತೆ ಮುಗಿದ ನಂತರ ಆಗ ಷಡಾಕ್ಷರಿ ಕೇಳಿದರು ನಿಜಗುಣರನ್ನು, ಇದು ನಿಮ್ಮ ಹೊಸ ಗೀತೆ ಎಂಬಂತೆ ತೋರುತ್ತದೆ, ತುಂಬ ಚೆನ್ನಾಗಿ ಬಂದಿದೆ ಶಂಭುಲಿಂಗನ. ಯಾವುದು ಹೇಳಿದ ನಿನ್ನೆ ಹೇಳಿದ ಅದಕ್ಕೆ ಈ ಹಾಡ ಯಾವುದು ಅಂತಂದ್ರೆ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಆ ಗೀತೆ ಶಿವಕಾರುಣ್ಯ ಸ್ಥಳದಲ್ಲಿ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ, ಇದು ನಿನ್ನೆ ಹೇಳಿದಲ್ಲ. ಅದೇ ಮನು ಮುನಿಜನ ತಪೋನಿಧಿ ಲೋಲನೆ ಶಂಭುಲಿಂಗ, ಜನನ ಮರಣ ಭಯಹರ ಜಿತಕಾಲನೆ ಶಂಭುಲಿಂಗ, ವನಜ ಭಾವಾಂಡ ಮಂಡಲ ಪರಿಪಾಲನೆ ಶಂಭುಲಿಂಗ ಅಂತ ವಿಚಾರಗಳನ್ನು ಹೇಳ್ತಾರೆ. ಪರಮಾತ್ಮ ಹೆಂಗಿದ್ದನಂದು ನಿನ್ನೆ ವಿಚಾರಗಳನ್ನು ಹೇಳಿದ್ರಿ. ಗಿರಿಜೆಯ ಕುಚಗಂಧ ವಕ್ಷಾನುಲೇಪನೆ ಶಂಭುಲಿಂಗ, ಸಿರದರ ಅರಮನೆಯ ಸಿಂಗರ ವೆನ್ನಿ ನೋಪನೆ ಶಂಭುಲಿಂಗ, ಶರಣ ಸತಿಯ ನೊಲಿಸುವ ಸತ್ಕಲಾಪನೆ ಶಂಭುಲಿಂಗ, ಸರಸ ಸಂಗೀತ ಸಾಹಿತ್ಯ ಸಲ್ಲಾಪನೆ ಶಂಭುಲಿಂಗ, ಅಕಳಂಕ ಮಹಿಮ ಸುಗುಣ ಮಣಿಹಾರನೇ ಶಂಭುಲಿಂಗ, ಸಕಲ ಚರಾಚರ ಜೀವಾಧಾರನೇ ಶಂಭುಲಿಂಗ, ವಿಕಸಿತ ಹೃದಯ ನಳಿನ ಅರಸಾಕಾರನೇ ಶಂಭುಲಿಂಗ, ಮುಕುತಿ ಸಂಪದ ಸಿದ್ಧಿ ಸಮುದಾಯೋಧಾರನೇ ಶಂಭುಲಿಂಗ. ಈ ಹಾಡವನ್ನು ಈ ಗೀತೆ ಮುಗಿತು. ಭಕ್ತರೆಲ್ಲ ಕೈ ಮುಗಿದು ಪ್ರಸಾದವನ್ನು ಪಡೆದು ಹೊರಗೆ ನಡೆದರು. ಆಗ ಷಡಾಕ್ಷರಿಗಳು ಕೇಳಿದ ನಿಜಗುಣರನ್ನು, ಇದು ನಿಮ್ಮ ಹೊಸ ಗೀತೆ ಎಂಬಂತೆ ತೋರುತ್ತದೆ, ತುಂಬ ಚೆನ್ನಾಗಿ ಬಂದಿದೆ ಶಂಭುಲಿಂಗನ ಸ್ಮರಣೆ ಅಂತ ಹೇಳಿದರು ಅವರು. ಯಾರು? ಷಡಾಕ್ಷರಿಗಳು. ಇದನ್ನು ನೀವು ಕೇಳಿರಲಿಲ್ಲ ಅಲ್ಲವೇ? ಶಿವಕಾರುಣ್ಯ ಸ್ಥಳದಲ್ಲಿ ಸೇರಿಸಿರುವ ಗೀತೆಗಳಲ್ಲಿ ಇದು ಒಂದು ಅಂತ ನಿಜಗುಣರು ಹೇಳ್ತಾರೆ. ಅಂದರೆ ಇದನ್ನು ಸ್ಥಳಗಳನ್ನಾಗಿ ವಿಭಾಗಿಸಿದ್ದೇನೆ ಎಂದು ಅವರು ರೂಪರೇಷೆಗಳನ್ನು ವಿವರಿಸತೊಡಗಿದರು. ಅಂದ್ರೆ ಕೈವಲ್ಯ ಪದ್ಧತಿಯಲ್ಲಿ 5 ರೂಪರೇಷೆಗಳನ್ನು ನಾನು ಮಾಡಿದ್ದೀನಿ. ಅವು ಯಾವಂದ್ರೆ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳ ಎಂದು ಒಟ್ಟು 5 ಸ್ಥಳಗಳನ್ನಾಗಿ ಕೈವಲ್ಯ ಪದ್ಧತಿಯನ್ನು ವಿಭಾಗಿಸಿದ್ದರು. 5 ರೀತಿಯಿಂದ ಮಾಡಿದ್ದಾರೆ ಶಿವಕಾರುಣ್ಯ ಇದು ಯಾವುದು ಕೈವಲ್ಯ ಪದ್ಧತಿ ಒಳಗೆ. ಮತ್ತು ಯಾಕಂತಂದ್ರೆ ಈ ಒಂದು ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ ಮತ್ತು ಶಿವಯೋಗ ಇವು 5 ಉಪಭಾಗಗಳನ್ನು ಹೇಳಿದ್ದಾರೆ ಅವರು ಯೋಗ ಪ್ರತಿಪಾದನಾ ಸ್ಥಳದಲ್ಲಿ. ಈ ರೀತಿಯಾಗಿ ಶಿವಕಾರುಣ್ಯ ಯಾವುದು ಕೈವಲ್ಯ ಪದ್ಧತಿಯಲ್ಲಿ ಈ ರೀತಿಯಾಗಿ ನಾನು ಬರೆದಿದ್ದೀನಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಒಬ್ಬ ಮುಕ್ತನಾಗಬೇಕಾಗಿತ್ತು, ಮುಕ್ತಿ ಅನ್ನುವಂಥ ಮಾರ್ಗಕ್ಕೆ ಹೋಗ್ಬೇಕಾಗಿತ್ತು ಅಂತಂದರೆ 5 ಸ್ಥಳಗಳನ್ನು ದಾಟಿ ಹೋಗ್ಬೇಕಾಗ್ತದೆ. ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಬೇಕಾಗ್ತದೆ. ಜೀವನಿಗೆ ಬೋಧನೆಯನ್ನು ಮಾಡುವಂಥದ್ದು, ಆ ಬೋಧನೆ ಮಾಡಿದ ರೂಪದಲ್ಲೇ ಇರುವಂಥದ್ದು. ಆಮೇಲೆ ಇವು ಯಾವ ಮನಸ್ಸು ಏಕಾಗ್ರತೆ ಬರಲಿ ಅಂದರೆ ಯೋಗವನ್ನು ಮಾಡುವಂಥದ್ದು, ಆಮೇಲೆ ಜ್ಞಾನವನ್ನು ಮಾಡಿಕೊಡುವಂಥದ್ದು ಇಲ್ಲಿ ಕ್ರಮಕ್ರಮವಾಗಿ ಬರ್ತಾವಲ್ಲೇ. ಈ ಜ್ಞಾನ ಕೇಳಬೇಕಂತ ಕೂಡ ಕ್ರಮಕ್ರಮವಾಗಿ ಇರ್ತಾವೆ ನೋಡ್ರಿ. ಹಾಗಾಗಿ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ 5 ಬರ್ತಾವೆ: ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ ಮತ್ತು ಶಿವಯೋಗ. ಈ ವಿಭಾಗದ ಕ್ರಮದ ಸ್ವರೂಪವನ್ನು ಮತ್ತು ಔಚಿತ್ಯವನ್ನು ವಿವರಿಸಿ ಕೊನೆಯಲ್ಲಿ ಹೇಳಿದರು ನಿಜಗುಣರು. ಮೊದಲನೇ 2 ಸ್ಥಳಗಳಲ್ಲಿ, ಸ್ಥಳ ಅಂದ್ರೆ ಇವೆಲ್ಲ ಶಿವಕಾರುಣ್ಯ ಜೀವ ಸಂಬೋಧನ ಅವು ಸ್ಥಳಗಳು ಅಂತಾರೆ. ಮೊದಲನೇ 2 ಸ್ಥಳಗಳಲ್ಲಿ ಅಂದರೆ ಶಿವಕಾರುಣ್ಯ ಮತ್ತು ಜೀವ ಸಂಬೋಧನ ಇವುಗಳಲ್ಲಿ ಹೆಚ್ಚು ಭಾವಪ್ರಧಾನವಾದ ಹಾಡುಗಳನ್ನು ಕಾಣಬಹುದು. ಏಕೆಂದರೆ ಜೀವನು ಶಿವನ ಕರುಣೆಯನ್ನು ಆರೈಸುವುದು
ಮತ್ತು ತನ್ನನ್ನೇ ತಾನು ಎಚ್ಚರಿಸಿಕೊಳ್ಳುವುದು ಇವೇ ಈ ಸ್ಥಳದ ಮುಖ್ಯವಾದ ಅಂಶಗಳು. ಸಹಜವಾಗಿ ಅಲ್ಲಿ ಭಾವನೆಗೆ ವಿಶೇಷ ಪ್ರಾಧಾನ್ಯತೆ ಸಿಗುತ್ತದೆ. ಯಾಕಂತಂದ್ರೆ ಶಿವಕಾರಣ ಸ್ಥಳದಲ್ಲಿ ಭಗವಂತಗೆ ಬೇಡ್ಕೊಳ್ಳುವಂಥದ್ದು ಭಾವಪೂರ್ಣವಾಗಿ ಅಲ್ಲಿ ಕೇಳುವಂಥದ್ದು. ಯಾಕಂತಂದ್ರೆ ಪರಮಾತ್ಮ ಹೂವು ಕೇಳಂಗಿಲ್ಲ, ಹಣ್ಣು ಕೇಳಂಗಿಲ್ಲ, ನನಗೆ ಆಡಂಬರವಾಗಿ ಪೂಜೆ ಮಾಡ್ರಿ ಅನ್ನಂಗಿಲ್ಲ, ಏನಿಲ್ಲ. ಆದ್ರೆ ಹೃದಯ ಮಾತ್ರ ಬಹಳ ಪರಿಪಕ್ವ ಇತ್ತು ಅಂತಂದಾಗ ಅದಕ್ಕೆ ಹೂವನ್ನು ಬೇಡುವುದಿಲ್ಲ, ಹಣ್ಣನ್ನು ಕೇಳುವುದಿಲ್ಲ. ಹೊಗಳಿಕೆ ಎಂದು ಬಯಸಲ್ಲ ನೀಲಕಂಠ, ಹಣ್ಣಾದ ಮನವ ಕಂಡು ಅಲ್ಲೇ ನಿಲ್ಲುವ ಅಂತ ಹೇಳ್ತಾರೆ. ಯಾರ ಮನಸ್ಸು ಭಾಳ ಪರಿಶುದ್ಧ ಇರ್ತದೆ, ಯಾರ ಮನಸ್ಸು ಯಾರು ಒಂದು ಹೇಳ್ತಾರೆ ಹಣ್ಣಾದ ಅಂದ್ರೆ ಪರಿಪಕ್ವವಾದಂಥ ಹೃದಯ ಎಲ್ಲಿ ಕಾಣಿಸ್ತದೆ ಪರಮಾತ್ಮ ಅಲ್ಲೇ ನಿಂತ್ಕೊಂಡ್ಬಿಡ್ತಾನಂತ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ ಶಿವಕಾರುಣ್ಯದಲ್ಲಿ ಶಿವನ ಒಂದು ಕೃಪೆಯನ್ನು ಪಡ್ಕೋಬೇಕು. ತಾತರು ಹೇಳ್ತಿದ್ರು ಭಕ್ತಿ ಮಾಡ್ತೀವಿ ಅಂತ ಅಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಿ, ಸೀರೆ ಚಂದದ, ಇಲ್ಲಿ ಕುಂತ್ರು ಹೊಲಸತ್ತದ, ಇಲ್ಲಿ ಕುಂತ್ರು ಹೊಲಸತ್ತದ ಅಂತ ಇಟ್ಕೋತೀರಿ. ಎಲ್ಲೋ ಒಂದು ಚಪ್ಪಲಿ ಹೊರಗೆ ಬಿಟ್ಟು ಬಂದಿರ್ತೀರಿ, ಚಪ್ಪಲಿ ಯಾರನ್ನ ಒಯ್ದ್ರೋ ಮಾಡಿದ್ರು ಅಂತೀರಿ. ದೇವಸ್ಥಾನಕ್ಕೆ ಹೋಗಿರ್ತೀವಿ, ಕಲ್ಲಿ ಚಪ್ಪಲಿ ಬಿಟ್ಟಿದ್ದೀವಿ, ಯಾರನ್ನ ಒಯ್ತೀರೇನೋ ಅನ್ಕೊಂಡು ಹೋಗಿರ್ತೀವಿ ಒಳಗೆ. ಅಲ್ಲಿ ಆದ್ರೂ ಕೂಡ ಒಂದು ಚಲೋ ಸೀರೆ ಉಟ್ಟಿವಿ, ಕಿಲ್ ಕುಂತ್ರು ಹೊಲಸಾಗ್ತದೆ ಕಿಲ್ಕೊಂಡು. ಅದೇನು ಭಕ್ತಿ ಆಗ್ತದೇನ್ರಿ? ಭಕ್ತಿ ಆದ್ರೆ ಇವ್ಯಾವುದ್ರ ಮೇಲೆ ಭಾವ ಇರಬಾರ್ದು, ಭಗವಂತನ ಮೇಲೆ ಭಕ್ತಿ ಇರಬೇಕು, ಯಾವುದ್ರಲ್ಲಿ ವಿಚಾರ ಇಲ್ಲ. ಆ ರೀತಿಯಾಗಿ ಇರಬೇಕಾದಂಥದ್ದು ಇದು. ಹೋಯ್ತು ನೋಡ್ರಿ, ಹೋಗ್ಯದ. ಆ ರೀತಿಯಾಗಿ ಇರಬೇಕಾಗ್ತದ. ಅದು ನಿಜ ಭಕ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿಜ ಭಕ್ತಿನೇ, ಬರೇ ಭಕ್ತಿಗಳೇ ಬೇರೆ, ನಿಜ ಭಕ್ತಿನೇ ಬೇರೆ. ಅಲ್ಲಿ ನಿಜ ಭಕ್ತಿ ಅಂತಂದರೆ ಎಲ್ಲಿ ಹೋದ್ರೂ ಕೂಡ ಭಗವಂತನ ಸ್ಮರಣೆನೇ ತುಂಬಿ ಹೋಗಿರ್ತದೆ. ಹೇಳ್ತಾರೆ, ಯಾಕಂತಂದ್ರೆ ಒಂದ್ರಾಗ ಹೇಳ್ತಾರೆ, ಒಬ್ಬತ್ತ ಶಿಷ್ಯ, ಈಗ ಭಾಳಷ್ಟು ಜನ ಹೇಳ್ತಾರೆ ಅವರೇ ಮಾಡಂಗಿಲ್ಲ ರೀ, ಗುರುಗಳೇ ಮಾಡಂಗಿಲ್ಲ ರೀ, ಹಂಗೆ ಮಾಡಂಗಿಲ್ಲ ರೀ. ಯಾಕಂದ್ರೆ ಗುರು ದಾಟಿರ್ತಾನೆ, ಎಲ್ಲವನ್ನ ಮಾಡ್ಕೊಂಡು ದಾಟಿರ್ತಾನೆ, ಆತಗೆ ಉಳ್ಕೊಳ್ಳೋದೇನಿರಂಗಿಲ್ಲ. ಯಾಕೆ ಊಟ ಎಷ್ಟೊತ್ತಂದ್ರೆ ಹೊಟ್ಟೆ ತುಂಬವರೆಗೆ ಊಟ ಮಾಡ್ತಾನೆ. ಹಂಗಾಗಿ ಜ್ಞಾನಿ ಕೂಡ ಜ್ಞಾನ ಆಗೋವರೆಗೂ ಸಾಧನೆ ಮಾಡಿರ್ತಾನೆ. ಜ್ಞಾನ ಆದಮೇಲೆ ಅದು ಆನಂದದಾಗ ಇರ್ತಾನಂತ. ಮತ್ತೆ ಮಾಡೋದೇನು ಬೇಕಾಗಿರಂಗಿಲ್ಲ. ಆವಾಗ ಅಲ್ಲಿ ಭಜನೆ ನಡೆದಿರ್ತದೆ, ಶಿವಾಯ ನಮೋ ಓಂ ಶಿವಾಯ ನಮೋ ಅಂತ ಒಂದು ನಡೆದಿರ್ತದೆ. ಅಂದುಗಳನ್ನೇ ಅವರು ಒಬ್ಬ ಹೊಸ್ದಾಗಿ ಹೋಗಿರ್ತಾನೆ ಅದು ಸತ್ಸಂಗಕ್ಕೆ. ಎಲ್ಲರೂ ಶಿವಾಯ ನಮ್ಮ ಶಿವಾಯ ನಮ್ಮ ಶಿವಾಯ ನಮ್ಮ ಅಂತ ಹೇಳ್ತಿರ್ತಾರೆ, ಓಂ ನಮ ಶಿವಾಯ. ಹೇಳಿದ ಗುರು ಮಾತ್ರ ಸುಮ್ಮನೆ ಕೂತಿರ್ತಾನೆ, ಎಲ್ಲರೂ ಹೇಳ್ರಿ ಅಂದಿರ್ತಾನೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಓಂ ನಮ ಶಿವ ಓಂ ಹೇಳ್ರಿ ಅಂದಿರ್ತಾನೆ. ಆವಾಗ ಅಲ್ಲಿ ಕುಂತತ ಏನು ನಮಗೆ ಹೇಳು ಅಂತ ನಿಮ್ಮ ಬುದ್ಧಿಗಿದ್ದು ಐತಿಲ್ಲ, ತಾನೇ ಹೇಳವಲ್ಲ, ನಮಗೆ ಯಾಕೆ ಕೇಳನ್ಬೇಕು? ತಾನೇನು ಹೇಳ್ತಾನೆ, ದೊಡ್ಡ ಶಾಣೆ ಅನ್ನೋರ ಥರ ತಾನು ಹೇಳಾರ್ದ ಎಲ್ಲರಿಗೆ ಹೇಳು ಅಂತಾನೆ. ಅಂದುಗಳನ್ನೇ ಆ ಗುರುಗಳಿಗೆ ಗೊತ್ತಾಯಿತು. ಎಲ್ಲರೂ ಕಣ್ಣು ಮುಚ್ಕೊಂಡು ಓಂ ನಮ ಶಿವ ಅಂತ ಹೇಳಾಗ ಇದು ಒಂದು ಹಂಗೆ ಕುಂತಿತ್ತು ನೋಡ್ಕೊಂತ ಎಲ್ಲರನ್ನ. ಆ ಗುರುಗೆ ಗೊತ್ತಾಯ್ತು. ಎಲ್ಲ ಮುಗಿದ ಮೇಲೆ ಅದನ್ನು ಕರೆದು ಬಿಟ್ಟು ಕೇಳಿದ್ರು, ಯಾಕಪ್ಪ ಎಲ್ಲರೂ ಹೇಳಿದ್ರು, ನೀನು ಯಾಕೆ ಕೇಳಿಲ್ಲ? ಅಲ್ಲ ಗುರುಗಳೇ, ನಮಗೆಲ್ಲರಿಗೆ ಹೇಳಕ್ಕೆ ನೀವು ಕಣ್ಣು ಮುಚ್ಕೊಂಡು ನಾವು ಹೇಳಕತ್ತೀವಿ, ನೀವು ಮಾತ್ರ ಹಂಗೆ ಕುಂತಿದ್ದೆ. ಮತ್ತು ನೀನು ಕುಂತಿದ್ದೆ ಅಂದಮೇಲೆ ನಾನು ಯಾಕೆ ಕೇಳ್ಬೇಕು? ನೀನು ಹೇಳ್ಬೇಕಾಗಿತ್ತು. ಹೌದಾ, ನೋಡು. ಆಮೇಲೆ ಅವರೆಲ್ಲರೂ ಹೋದ್ಮೇಲೆ ಈಗ ಕುಂದ್ರು ಇಲ್ಲೇ ಅಂದರು. ಒಂದು ಅರ್ಧ ಗಂಟೆ ಕುಂತ ಮೇಲೆ ಅವ್ರು ಇಲ್ಲಿ ತೊಡಿ ಮೇಲೆ ಮಲಗ ಅಂದರು. ತೊಡಿ ಮೇಲೆ ಹಿಂಗೆ ತಲೆ ಇಡು ಅಂದರು. ಇಟ್ಟ ಅಲ್ಲಿ ಹಿಂಗೆ ಶಬ್ದ ಕೇಳ್ತಾನ ಓಂ ನಮ ಶಿವಾಯ ಅಂತ ಅನ್ನಕತ್ತದ. ಈ ಕಡೆ ತೊಡಿ ಮೇಲೆ ತಲೆ ಇಡು, ಅಲ್ಲಿ ಕೇಳ್ತಾನ, ಅಲ್ಲಿ ಓಂ ನಮ ಶಿವಾಯ. ಇಲ್ಲಿ ಭುಜದ ಮೇಲೆ ಓಂ ನಮ ಶಿವ, ಬೆನ್ನಿನ ಮೇಲೆ ಓಂ ನಮ, ಎಲ್ಲ ಕಡೆ ತಲೆ ಇಡಿಸಿ ನೋಡಿದ್ರಿ ಎಲ್ಲ ಕಡೆ ಓಂ ನಮ ಶಿವ ಅಂತ ನುಡಿತಾ ಇತ್ತು ಆತನ ಶರೀರದಾಗ. ಕೇಳಿ ಅವ್ರಿಗೆ ಭಾಳ ಅದ್ಭುತ ಆಯ್ತು. ತಪ್ಪಾಯ್ತು ಗುರುಗಳೇ, ತಪ್ಪಾಯ್ತಂತ ಉದ್ದಕ್ಕೆ ಕಾಲಿಗೆ ನಮಸ್ಕಾರ ಮಾಡಿದ್ನಂತ, ಬಿದ್ದಂತ ಆ ಶಿಷ್ಯ ಗುರುಗಳಿಗೆ. ಯಾಕಂದ್ರೆ ಎಲ್ಲಿ ನೋಡಿದ್ರೆ ಆತನ ಶರೀರ ಮಂತ್ರಮಯ ಪಿಂಡವಾಗಿತ್ತು. ಯಾಕಂದ್ರೆ ಮಾಂಸಮಯ ಆದಂಥ ಪಿಂಡವನ್ನು ಮಂತ್ರಮಯವನ್ನಾಗಿ ಮಾಡುವಂಥ ತಾಕತ್ತು ಗುರುವಿನ ಹತ್ರ. ಸುಮ್ಮನೆ ಯಾಕ್ರಿ ಕೇಳಬೇಕು, ಅವ್ರೇನು ಹೇಳ್ತಾರ್ರಿ ಅಂದ್ರೆ ಆಗಂಗಿಲ್ಲ ಇವೆಲ್ಲ ಕೆಲಸಗಳು. ಅಲ್ಲಿ ಮೈ ತುಂಬ ಆತನ ಬಲ್ಲಿ ಓಂ ನಮ ಶಿವ ಅಂತಲೇ ಹರಿದಾಡ್ತಿತ್ತು, ಹೇಳೋದು ಇನ್ನೇನು ಬೇಕಾಗಿತ್ತು. ಅದಕ್ಕೆ ತಪ್ಪಾಯ್ತಪ್ಪ, ಒಂದು ತಾಸು ನಾವು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ಎಲ್ಲರೂ ಹೇಳಿದ್ರೆ ನಾನು ಮಾತ್ರ ಹೇಳಲಿಲ್ಲ, ನಾನು ತಪ್ಪಾಯಿತು, ವ್ಯರ್ಥ ಮಾಡಿಕೊಂಡೆ ಟೈಮು ಅಂತ ಭಾಳ ಪೇಚಾಡಿದ್ನಂತ. ಹಾಗಾಗಿ ಇಲ್ಲಿ ಆ ಒಂದು ಭಕ್ತಿ, ನಿಜ ಭಕ್ತಿ ಹೆಂಗಿರ್ತದೆ ಅಂತಂದ್ರೆ
ಏಕೋಭಾವದಿಂದ. ಅಲ್ಲಿ ಬಾಯಂತ ಒಂದು ವಿಷಯಾದಿಗಳಿಗೆ ಅವು ಅವಕಾಶನೇ ಇಲ್ಲ. ಆ ರೀತಿಯಿಂದ ಶಿವಕಾರುಣ್ಯ ಸ್ಥಳದಲ್ಲಿ ಮಾಡಿದಂಥ ಭಾವಭಕ್ತಿ. ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು, ಇಲ್ಲಿ ಶಿವನ ಕರುಣೆಯನ್ನು ಕೇಳುವಂಥದ್ದು, ಆಮೇಲೆ ತನ್ನನ್ನೇ ತಾನು ಎಚ್ಚರಿಸಿಕೊಳ್ಳುವಂಥದ್ದು, ಈ ಮುಖ್ಯವಾದ ಅಂಶಗಳು. ಸಹಜವಾಗಿ ಅಲ್ಲಿ ಭಾವನೆಗೆ ವಿಶೇಷವಾದಂಥ ಪ್ರಾಧಾನ್ಯತೆ ಸಿಕ್ಕುತ್ತದೆ. ಇದು ಹೇಗಿದೆ ಅಂದ್ರೆ, ಬೇರೆ ಬೇರೆ ಈ ಇತಿಹಾಸದಲ್ಲಿ ಪುರಾಣಗಳು, ಮಹಾಭಾರತ ಆಗಿರ್ಬೋದು, ಅವೆಲ್ಲ ಮಂದಿ ಕಥೆಗಳನ್ನು ಹೇಳುವಂಥದ್ದು. ಆ ಕತೆ ಅದಾಯ್ತು. ಪುರಾಣಗಳು ಬೇರೆದವ್ರದ್ದೆಲ್ಲ ಶಿವನ ಪುರಾಣ ಆಗಿರ್ಬೋದು, ವಿಷ್ಣು ಪುರಾಣ ಆಗಿರ್ಬೋದು, ಬ್ರಹ್ಮನ ಪುರಾಣ ಆಗಿರ್ಬೋದು, ಹಲವಾರು ಪುರಾಣಗಳನ್ನು ಹೇಳುವಂಥದ್ದು. ಆದರೆ ಈ ವೇದಾಂತ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು, ಮಹಾತ್ಮರ ವಾಣಿ ಅನ್ನುವಂಥದ್ದು ನಮ್ಮನ್ನು ನಾವು ನೋಡಿಕೊಳ್ಳುವಂಥದ್ದು. ನಮ್ಮ ಪುರಾಣ ಇದು, ಬೇರೆ ಯಾರು ಪುರಾಣ ಅಲ್ಲ, ಇದು ನಮ್ಮ ಪುರಾಣ. ಅದಕ್ಕೆ ಇದನ್ನು ತನ್ನನ್ನು ತಾನೇ ಎಚ್ಚರಿಸಿಕೊಳ್ಳುವಂಥದ್ದು. ನಾನು ಯಾವ ರೀತಿಯಿಂದ ಎಚ್ಚರಿಕೆ ಆಗಬೇಕು, ಯಾವ ರೀತಿಯಿಂದ ನಾನು ತಿಳ್ಕೊಳ್ಬೇಕು ಅನ್ನುವಂಥದ್ದೇ ಈ ಒಂದು ಸ್ಥಳದಲ್ಲಿ ಇರುವಂಥದ್ದು. ಆಮೇಲೆ ಉದಾಹರಣೆಗೆ ಹೇಳ್ತಾರೆ, ಶಿವಕಾರಣ ಸ್ಥಳದಲ್ಲಿ ಈ ಹಾಡುಗಳನ್ನು ನೀವು ಕೇಳಿರಬೇಕಲ್ಲವೇ ಅಂತ ಹೇಳ್ತಾರೆ. ಯಾವುದು? ನೋಡಲಾಗದೆ ದೇವ ನೋಡಲಾಗದೆ ಎಂಬುದನ್ನು. ಇಲ್ಲ, ಕೇಳಿದ ಜ್ಞಾಪಕವಿಲ್ಲ, ಹಾಗೆ ಹೇಳಿಬಿಡಿ. ಷಡಕ್ಷರು ಹೇಳಿದರು, ನಿಜಗುಣರು ಪ್ರಾರಂಭಿಸಿದ ಈ ಗೀತೆಯನ್ನು. ಯಾಕಂದ್ರೆ ಇಲ್ಲ ನಾನು ಕೇಳಿಲ್ಲ, ಹಂಗೆ ಒಂದು ಸ್ವಲ್ಪ ಹೇಳಿಬಿಡ್ರಿ ಅಂತ ಷಡಕ್ಷರಿ ನಿಜಗುಣರಿಗೆ ಹೇಳಿದರು. ಆವಾಗ ಈ ಹಾಡವನ್ನು ಹೇಳ್ತಾರೆ. ನೋಡಲಾಗದೆ ದೇವ ನೋಡಲಾಗದೆ ಕೂಡೆ ನಿನ್ನ ದಿಟ್ಟಿ ಮೂರು ನಾಡಲೇಸು ಮಾಡಲನ್ನ. ಪರಮಾತ್ಮನಿಗೆ ಕೇಳ್ಕೊಳ್ಳುವಂಥದ್ದು ಇದು ಹಾಡ. ಎಷ್ಟು ನಿಜಗೊಂಡ್ರು ಒಬ್ಬರೇ ಕೇಳಿಲ್ಲ, ಈ ಮಾರ್ಗದಾಗ ಯಾರಿರ್ತಾರೆ ಪ್ರತಿಯೊಬ್ಬರು ಕೇಳ್ಕೊಳ್ಳುವಂಥದ್ದು ನೋಡ್ರಿ ಹಾಡ. ಯಾಕಂತಂದ್ರೆ ನೋಡಲಾಗದೆ ದೇವ ನೋಡಲಾಗದೆ. ಯಾಕಂದ್ರೆ ನೋಡೋಕ್ಕಾಗಂಗಿಲ್ಲನಪ್ಪ ನಿನಗೆ ಪರಮಾತ್ಮ, ನೀನು ಒಂದು ಚೂರು ಒಳ್ಳೆ ನೋಡಿಬಿಡು, ನನ್ನ ಮೇಲೆ ಕೃಪೆ ಮಾಡಿಬಿಡು. ಕೂಡಿ ನಿನ್ನ ದಿಟ್ಟಿ ಮೂರು, ನಿನ್ನಲ್ಲಿ 3 ಕಣ್ಣುಗಳು ಅದಾವ. 3 ಕಣ್ಣಿನಿಂದ ನನ್ನನ್ನು ನೋಡಿ ನಾಡಲೇಸು ಮಾಡಿ ನನಗೆ ಒಳ್ಳೆಯದನ್ನು ಮಾಡಪ್ಪ ಅಂತ ಕೇಳ್ಕೊಳ್ಳುವಂಥ ಹಾಡು ಇದು. ಅಲ್ಲಿ ಮನಸಾರೆ ಬರೆದಂಥ ನಿಜಗೊಂಡ್ರು. ಮುಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರುಹಿ ಬಸಿತವೆನಿಸಿ ರುದ್ರ ನಿನ್ನ ನೊಸಲ ವಹಿನಿ ನೇತ್ರದಿಂದ ಅಂತ ಹೇಳ್ತಾರೆ. ಯಾಕಂದ್ರೆ ಮುಸುಕಲಿಯದೆನ್ನ ಮೋಹ ವಿಸರವೆಂಬ ವನವನು, ನನ್ನಲ್ಲಿರುವಂಥ ಮೋಹ ಏನಾಗ್ಯದ ಅಂತಂದರೆ ಮುಸುಗಿಬಿಟ್ಟದು ಪೂರ್ತಿ. ಜನ್ಮಾಂತರದಲ್ಲಿ ಈ ಮೋಹ ನನ್ನನ್ನು ಮುಸುಗಿಬಿಟ್ಟದ. ವಿಸರವೆಂಬ ವನವನುರುಹಿ ಅಂತಂದ್ರೆ ಈ ವನ ಅರ್ಥಲ್ಲ, ಕಾಡಿನಂಗೆ ಬೆಳೆದು ಬಿಟ್ಟದ, ಕತ್ತಲೆ ಆವರಿಸಿ ಬಿಟ್ಟದ. ನನ್ನಲ್ಲಿ ಏನಾಗ್ಯದ? ಕತ್ತಲೆ ಆವರಿಸಿ ಬಿಟ್ಟದ. ಅದಕ್ಕೆ ಬಸಿತವೆನಿಸಿ ರುದ್ರ ನಿನ್ನ ನೊಸಲ ವಹಿನಿ ನೇತ್ರದಿಂದ, ನಿನ್ನ ಹಣೆಗಣ್ಣಿನಿಂದ ನೋಡಿ ಆ ಮೋಹ ಅನ್ನುವಂಥ ಅರಣ್ಯವನ್ನು ಸುಟ್ಟು ಬಿಡು ನೋಡ್ರಿ. ಅದಕ್ಕೆ ನಾವು ಎಷ್ಟು ಮೋಹ ಮಾಡ್ತೀವಿ, ಮಕ್ಕಳಂತ ಮೋಹ ಮಾಡ್ತೀವಿ, ಸಂಸಾರ ಅಂತ ಮೋಹ ಮಾಡ್ತೀವಿ, ಎಷ್ಟು ಜೀವ ಮಾಡ್ತೀವಿ. ಎಷ್ಟು ಮಾಡಿದ್ರು ಕೂಡ ನಮ್ಗೆ ಅನಿಸೋದೇ ಇಲ್ಲ ನಾವು ಯಾವ ದಾರಿಗೆ ಹೊಂಟೀವಿ ಅಂತೇಳ್ಬಿಟ್ಟು. ಅವೆಲ್ಲ ಅದಕ್ಕೆ ಕರುಣರಹಿತನವ್ವ ಶ್ರೀ ಗುರು ದಯಾ ತೋರನವು. ಇದಕ್ಕೆ ದಯ ಇಲ್ಲ, ಗುರುಗಳ ದಯ ಇರೋಂಗಿಲ್ಲ. ಯಾಕಂತಂದರೆ ಯಾಕೆ ಅಂತಂದ್ರೆ ಯಾರೂ ಇಲ್ಲಪ್ಪ. ಮೋಹ ಮಾಡಿ ಎಲ್ಲಿ ಮಾಡ್ತೀವಿ, ಪ್ರೀತಿ ಮಾಡಿ ಎಲ್ಲಿ ಮಾಡ್ತೀವಿ, ಸಂಸಾರ ಮಾಡಿ ಎಲ್ಲಿ ಮಾಡ್ತೀವಿ ಅಲ್ಲಿ ಮಾಡ್ಕೊ, ತಿಳ್ಕೊಂಡು ಮಾಡ್ಕೊ. ಸುಮ್ಮನೆ ನೀನು ಆಳವಾಗಿ ಬೋರ್ ಇಳಿಸ್ಕೊಂಡು ಹೋದೆ ಅಂತಂದ್ರೆ ದಾರಿ ತಪ್ಪುತ್ತದಪ್ಪ ನಿನಗೆ. ಅದಕ್ಕೆ ತಪ್ಪಕ್ಕೆ ಹೋಗ್ಬೇಡ. ಅವ್ರು ಏನು ಹೇಳ್ತಾರ, ಇಂಥ ಮೋಹ ಅನ್ನುವಂಥದ್ದು ಕಾಡು ಕಗ್ಗತ್ತಲು ಆಗಿಬಿಟ್ಟದು ನೋಡಿ ನನ್ನಲ್ಲಿ. ಇಂಥ ಎಷ್ಟು ಮಾಡಿದರೂ ಕೂಡ ಅದು ಅರಿತೇ ಇಲ್ಲ ಆ ಮೋಹ ಅನ್ನುವಂಥದ್ದು. ಅದಕ್ಕೆ ವಿಸರವೆಂಬ ವನವನುರುಹಿ ಅಂದ್ರೆ ಆ ಕತ್ತಲು ಆವರಿಸಿಬಿಟ್ಟದ ಕಾಡು, ದಟ್ಟವಾದ ಕಾಡು. ಅದಕ್ಕೆ ಇಂಥ ಒಂದು ಮೋಹ ಅನ್ನುವಂಥ ಕಾಡನ್ನು ನೀವು ಸುಡಬೇಕಾದ್ರೆ ನಿನ್ನಲ್ಲಿರುವಂಥ ಅಗ್ನಿ ನೇತ್ರವನ್ನು ಓಪನ್ ಮಾಡು ಪರಮಾತ್ಮ ಅಂದಾಗ ಮಾತ್ರ ಇದು ಮೋಹ ಸುಟ್ಟು ಹೋಗ್ತದೆ, ಇಲ್ಲ ಅಂದ್ರೆ ಸುಡಂಗಿಲ್ಲ. ಅದಕ್ಕೆ ಜ್ಞಾನಿಗಳದ್ದು ಯಾರು ಶತ್ರುಗಳು, ಜ್ಞಾನಿಯ ದೃಷ್ಟಿಲೇ ತನ್ನಲ್ಲೇ ಶತ್ರುಗಳನ್ನು ಕಂಡ. ಭಾಳ ಬೈತಾರಪ್ಪ ಅಂತಂದ್ರೆ ಅವ್ರು ಭಾಳ ಒಳ್ಳೆಯವ್ರು ಅಂದ್ಕೊಂಡ್ಬಿಟ್ರೆ ಅವರು ಮನೇಲಿ ಏನು ಮಕ್ಕಳು ಸಂಸಾರ ಎಲ್ಲ ಏನು ಬಂದು ಬಳಗ ನನ್ನವರು ನಿನ್ನವರು ಅಂತ ಏನು ಮೋಹ ಮಾಡ್ತಿದ್ದಿ ಅದು ದೊಡ್ಡ ಶತ್ರು, ನಿನ್ನ ಭಾವದಲ್ಲಿ ಶತ್ರು. ಮತ್ತು ಇನ್ನೂ ಒಳಗೆ ಹೋದ್ರ ನಿನ್ನ ಶರೀರ ಅಂತ ಮೋಹ ಮಾಡ್ತಿದ್ದಿ, ನಿನ್ನ
ಏನು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣಗಳು, ಇವೆಲ್ಲವುಗಳಲ್ಲಿ ಏನು ಮೋಹ ಮಾಡ್ತೀವಿ, ಇದೆಲ್ಲ ದೊಡ್ಡ ಸಂಸಾರ ಇದು. ಅದಕ್ಕೆ ಜ್ಞಾನಿ ಒಬ್ಬ ಸಂಸಾರಿ ಆಗಬಾರ್ದು, ಸನ್ಯಾಸಿ ಆಗಬೇಕು, ಮನಸ್ಸಿನಲ್ಲಿ ಸನ್ಯಾಸಿ ಆಗಬೇಕು. ಯಾಕಂದ್ರೆ ಒಳಗಡೆ ಮೋಹ ಇಟ್ಕೊಂಡಿದ್ದಂದ್ರೆ ಅದು ಸನ್ಯಾಸಿ ಆಗಂಗಿಲ್ಲ. ಒಳಗಡೆ ಎಲ್ಲವೂ ನಾನು ನನ್ನವು ಇವೆಲ್ಲ ಅಂದ್ಕೊಂಡ್ರೆ, ನಾನೇ ಇವೆಲ್ಲ ಅಂದ್ಕೊಂಡ್ರೆ ಅವನು ಸನ್ಯಾಸಿ ಆಗಂಗಿಲ್ಲ. ಯಾಕಂದ್ರೆ ಒಳಗಡೆ ಕೂಡ ದೊಡ್ಡ ಸಂಸಾರ ಅದು. ಆ ಸಂಸಾರವನ್ನು ಬಿಡಬೇಕಾಗ್ತದೆ. ಇಂಥದನ್ನು ಬಿಡಬೇಕಾಗಿತ್ತಂದ್ರೆ ಪರಮಾತ್ಮ ನಿನ್ನ ಕೃಪೆನೇ ಮುಖ್ಯ ನೋಡಪ್ಪ. ಅದಕ್ಕೆ ನಿನ್ನ ಅಗ್ನಿ ನೇತ್ರವನ್ನು ಓಪನ್ ಮಾಡು, ಅದನ್ನು ತೆಗೆದುಬಿಡು. ತೆಗೆದೆ ಅಂದರೆ ಅಗ್ನಿ ನೇತ್ರದಿಂದ ನನ್ನ ಮೋಹ ಅನ್ನುವಂಥ ಅರಣ್ಯ ಸುಟ್ಟು ಬಿಡು ಅಂತ ಕೇಳ್ಕೊಂಡಂಥದ್ದು. ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದನ್ನ ಹೃದಯ ನಳಿನ ಒಲರಿ ದಿವ್ಯ ರೂಪ ನಿನ್ನ ಬಲದ ಬಾನು ನಯನದಿಂದ. ಕಲುಷ ಅಂದ್ರೆ ಬಹಳ ಕೆಟ್ಟದಾಗಿರುವಂಥ ಕಲುಷ. ತಿಮಿರ ಅಂದ್ರೆ ಕತ್ತಲು. ಮುಸುಕಿ ಮುಗಿದು ನಲಿಯದನ್ನ ಹೃದಯ ನಳಿನ ಅಂದ್ರೆ ನನ್ನ ಅಂತಃಕರಣ ಒಂದು ಹೃದಯ ಅನ್ನುವಂಥದ್ದು ಪಾಪದಿಂದ ತುಂಬಿ ಹೋಗ್ಯದ. ಹೃದಯ ಹೆಂಗಾಗ್ಯದ ಅಂತಂದ್ರೆ ಪಾಪದಿಂದ ಹೃದಯ ಕಮಲದಲ್ಲಿ ಪಾಪಗಳನ್ನು ಅನ್ನುವಂಥದ್ದು ತುಂಬಿ ಹೋಗ್ಯದ. ಅದಕ್ಕೆ ಒಲರೆ ದಿವ್ಯ ರೂಪ ನಿನ್ನ ದಿವ್ಯವಾದ ರೂಪ ನಿನ್ನಲ್ಲಿ, ನಿನ್ನ ಬಲದ ಬಾನು ಅಂದ್ರೆ ನಿನ್ನ ಬಲದ ಕಣ್ಣಿನಿಂದ, ಬಲದ ಅಗ್ನಿಯಿಂದ, ಅದು ಬಲದ ಒಂದು ಅಕ್ಷಿಯಿಂದ ನನ್ನನ್ನು ಇಲ್ಲಿ ನಯನದಿಂದ ಇದನ್ನು ತೆಗೆದು ಹಾಕಿಬಿಡಪ್ಪ. ನನ್ನ ಹೃದಯ ಪರಿಶುದ್ಧ ಮಾಡಿಬಿಡು. ಇದು ಎಷ್ಟೋ ಜನ್ಮಾಂತರದಲ್ಲಿ ಈ ಹೃದಯ ಕಲುಷ ತುಂಬಿಬಿಟ್ಟದ, ಕೊಳಕು ತುಂಬಿಬಿಟ್ಟದ. ಅದನ್ನು ನೀನು ಪರಿಹಾರ ಮಾಡು, ಅದನ್ನು ತೆಗೆದು ಹಾಕಿಬಿಡು. ಯಾವುದರಿಂದ? ನಿನ್ನ ಬಲಗಣ್ಣಿನಿಂದ ಇದನ್ನು ತೆಗೆದಾಕಿ. ಬಲಗಣ್ಣ ಓಪನ್ ಮಾಡು ನನ್ನ ಮೇಲೆ. ನೀವು ಮಾಡಿದೆ ಅಂತಂದ್ರೆ ನನ್ನಲ್ಲಿರುವಂಥ ಹೃದಯದಲ್ಲಿರುವಂಥ ಕೊಳಕು ನಿವಾರಣೆ ಆಗಿಬಿಡ್ತದೆ. ಅದಕ್ಕೆ ಅದನ್ನು ಮಾಡಪ್ಪ ತಂದೆ ಅಂತ ಪರಮಾತ್ಮನನ್ನು ಕೇಳ್ಕೊಂಡಂಥದ್ದು ಎರಡನೇ ಹಾಡದಲ್ಲಿ. ಮೂರನೇದರಲ್ಲಿ ಕೇಳ್ಕೊತಾರ, ಕರುಣಕುಲ ಚಕೋರ ತಣಿಯೇ ಅರುಷಿ ಶರದಿ ಮೀರಲೆನ್ನ ವರದ ಶಂಭು ಲಿಂಗವಾಮ ದುರುಸುಧಾಕರಾಕ್ಷಿಯಿಂದ ಅಂತ ಹೇಳ್ತಾರೆ. ಯಾಕಂತಂದ್ರೆ ನನ್ನ ಕರ್ಣಕುಲ ಚಕೋರ ತಣಿಯೇ ಅರುಷಿ ಶರದಿ ಮೀರಲೆನ್ನ ಅಂತಂದ್ರು ಕೂಡ ಇಲ್ಲಿ ಆ ಚಕೋರ ಪಕ್ಷಿಯ ಒಂದು ವರ್ಣನೆ ಮಾಡ್ತಾರೆ. ನನ್ನಲ್ಲಿರುವಂಥ ಅರುಷಿ ಶರದಿ ಅಂತಂದ್ರೆ ಆನಂದದ ಒಂದು ಸಾಗರ, ಸಮುದ್ರ. ಇದು ನನ್ನಲ್ಲೇ ಇರುವಂಥದ್ದನ್ನು ಅದನ್ನು ನಾನು ಕಾಣಬೇಕಾಗಿತ್ತಂತಂದ್ರೆ ವರದ ಶಂಭುಲಿಂಗ ಅಂದ್ರೆ ಪರಮಾತ್ಮ, ಶ್ರೇಷ್ಠವಾದಂಥ ಪರಮಾತ್ಮ ನಿನ್ನ ವಾಮ ದುರುಸುಧಾಕರಾಕ್ಷಿಯಿಂದ ಅಂತಂದ್ರೆ ನಿನ್ನ ಎಡಗಣ್ಣಿನ ಎಡಗಡೆ ಕಣ್ಣಿನಿಂದ ಸುಧಾಕ್ಷಿ ಅಂತಂದ್ರೆ ಅಮೃತ ಅಂತಂದ್ರೆ ಯಾವಾಗಲೂ ತಂಪಾಗಿರುವಂಥದ್ದು. ಈ ಚಂದ್ರನ ಒಂದು ಕಿರಣಗಳು ಭಾಳ ತಂಪಾಗ್ಯದ ಅಂತ ಹೇಳ್ತಾರೆ. ಅಂಥ ಕಿರಣಗಳಿಂದ ಹಲವಾರು ಗಿಡ ಸಸ್ಯಗಳೆಲ್ಲ ಬೆಳಿತಾವ. ಒಳ್ಳೊಳ್ಳೆ ಒಂದು ಈಗ ಸೂರ್ಯ ಬರ್ತಾನೆ, ಚಂದ್ರ ಬರ್ತಾನೆ ಅಂದ್ರೆ ಕೂಡ ಭಾಳ ಒಂದು ಉಪಯೋಗ ಅದ. ಅವೆಲ್ಲವುಗಳಿಂದ ಕೆಲಸ ನಡೀತದೆ. ಜಗತ್ತಿನೊಳಗೆ ಎಲ್ಲ ರೀತಿಯಿಂದನೂ ನಡೆದದ. ಅದಕ್ಕೆ ಇಲ್ಲಿ ಕೂಡ ಪ್ರತಿಯೊಂದು ಯಾವ್ಯಾವ ಗಿಡಗಳು, ಯಾವ್ಯಾವ ಸೂರ್ಯ ಬಂದರೆ ಕೆಲವು ಗಿಡಗಳು ಅರಳಿ ಬಿಡ್ತಾವ, ಚಂದ್ರ ಬಂದರೆ ಕೆಲವು ಗಿಡಗಳು ಅರಳಿ ಬಿಡ್ತಾವ. ಜಗತ್ತಿನೊಳಗೆ ಎಲ್ಲ ರೀತಿಯಿಂದ ಮನುಷ್ಯನ ಶರೀರ ಮೊದಲು ಮಾಡ್ಕೊಂಡು ಇವೆಲ್ಲವಕ್ಕೂ ಒಳಪಟ್ಟಾವ ಸೃಷ್ಟಿಗಳಿಗೆ. ಅದ್ರಂಗ ಇಲ್ಲಿ ಕೂಡ ಶಂಭುಲಿಂಗ ವಾಮ ಅಂದ್ರೆ ಇಲ್ಲಿ ಎಡಗಣ್ಣಿನ ಒಂದು ಇದರಿಂದ ಅಂಥ ಒಂದು ಸುಧಾಕರಾಕ್ಷಿಯಿಂದ ಅಂದ್ರೆ ಅಮೃತ ಗಣ್ಣಿನಿಂದ ನನ್ನನ್ನು ನೋಡಪ್ಪ ಅಂತ ಈ ಮೂರನ ಒಂದು ಹಾಡದಲ್ಲಿ ಅವ್ರು ಕೇಳಿಕೊಂಡಂಥದ್ದು. ಇದನ್ನು 3 ನುಡಿಗಳನ್ನು ಷಡಾಕ್ಷರ ಮುಂದೆ ನಿಜಗೊಂಡ್ರು ಹೇಳ್ತಾರೆ. ಗೀತೆಯನ್ನು ಮುಗಿಸಿದರು ನಿಜಗುಣರು, ಕ್ಷಣಕಾಲದ ನಂತರ ಷಡಾಕ್ಷರಿ ಹೇಳಿದರು. ಏನು ಹೇಳ್ತಾರೆ? ಶಿವನ ತ್ರಿನೇತ್ರಗಳ ಕಲ್ಪನೆಯ ಅರ್ಥವನ್ನು ಸುಂದರವಾಗಿ ಕಂಡಿದ್ದೀರಿ. ಶಿವನ ಕಾರುಣ್ಯವನ್ನು ಬಯಸುವ ಪ್ರಾರ್ಥನೆಯೂ ಪರಿಣಾಮಕಾರಿಯಾಗಿದೆ, ರೂಪುಗೊಂಡಿದೆ. ಅಂದ್ರೆ ಶಿವನ ತ್ರಿನೇತ್ರಗಳು ಅದಾವ, ಅಗ್ನಿನೇತ್ರ ಮತ್ತು ಈ ಕಣ್ಣು 2, ಎಡಗಣ್ಣ ಬಲಗಣ್ಣ, ಸೂರ್ಯನೇತ್ರ ಚಂದ್ರನೇತ್ರ. ಇವು 3 ಏನು ಅಂದ್ರೆ ಶಿವನ 3 ಕಣ್ಣುಗಳು. ಇವು ಭಾಳ ಚಂದ ಹೇಳಿದ್ರಿ ಅಂತ ಹೇಳ್ತಾರೆ. ಆಮೇಲೆ ಹೀಗೆ ಅನೇಕ ಗೀತೆಗಳು ಬರ್ತಾವ. ಶಂಕರಾಭರಣ ರಾಗದಲ್ಲಿ ಒಂದನ್ನು ಬರೆದಿದ್ದೇನೆ, ಶಂಕರಾಭರಣ ರಾಗದಲ್ಲಿ ಒಂದು ಬರೆದಿದ್ದೇನೆ. ಅದು ಯಾವುದು ಅಂತಂದ್ರೆ ಅವರು ಈ ಒಂದು ಹಾಡ ಹೇಳ್ತಾರೆ. ಅವರು
ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಹರಿಯ ನಯನದ ಕುರು ಹಿಡಿದೀಹುದೀಗ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ ಅಂತ ಈ ಹಾಡ ನಾನು ಬರೆದಿದ್ದೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಇವು ನಿಜ ಹಾಡಗಳು, ಬರೇ ಹಾಡಗಳು ಬೇರೆ, ಸುಮ್ಮನೆ ಏನೇನೋ ಬರೆದುಬಿಟ್ಟು ಹೇಳುವಂಥ ಹಾಡಗಳು ಬೇರೆ, ಅನುಭವಿಸಿ ಬರೆಯುವಂಥ ಹಾಡಗಳು ಬೇರೆ. ಅದಕ್ಕೆ ಶರಣ ಜನರ ಸದು ಹೃದಯ ನಳಿನದಳು ಅಂದ್ರೆ ಶರಣ ಜನರ ಸದು ಹೃದಯದಳು ಅಂದ್ರೆ ಅವರ ಹೃದಯ ಸದು ಹೃದಯ ಇರ್ತದೆ, ಶ್ರೇಷ್ಠವಂತ ಹೃದಯ. ಲೌಕಿಕ ಜನರದ್ದು ಬೇರೆ ಇರ್ತದ, ಶರಣ ಹೃದಯಗಳು ಬೇರೆ ಇರ್ತವೆ. ಸದು ಹೃದಯದ ನಳಿನದಳು, ನಳಿನ ಅಂದ್ರೆ ಕಮಲದಳು, ಹೃದಯ ಕಮಲದಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ ಅಂದ್ರೆ ಶರಣರ ಹೃದಯ ಅನ್ನುವಂಥ ಕಮಲದಲ್ಲಿ ಪರಮಾತ್ಮ ನಿನ್ನ ಪಾದ ಅಲ್ಲಿ ಪರಿಶೋಭಿಸುತ್ತಿದೆ. ಅಲ್ಲಿ ಆದ ಶರಣರ ಸದುಹೃದಯದಲ್ಲಿ ನಿನ್ನ ಪಾದ ಅದಾವಪ್ಪ ಪರಮಾತ್ಮನೇ. ಹರಿಯ ನಯನದ ಕುರು ಹಿಡಿದಿಹುದೀಗ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ಹರಿ ಪರಮಾತ್ಮನನ್ನು ದಿನ ಪೂಜೆ ಮಾಡ್ತಿದ್ದ, 101 ಹೂಗಳನ್ನಿಟ್ಟು ದಿನ ಪೂಜೆ ಮಾಡ್ತಿದ್ದ. ಯಾರಿಗೆ? ಪರಮಾತ್ಮನಿಗೆ ಅನಿಸ್ತು. ಅದಕ್ಕೆ ಹೇಳ್ತಾರೆ, ಜ್ಞಾನ ಕೇಳಬೇಕಾದದ್ದು, ಸಾಧನೆಯ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ವಿಘ್ನಗಳು ಭಾಳ ಬರ್ತಾವ. ಯಾಕಂತಂದ್ರೆ ಒಂದು ದಾನ ಧರ್ಮ ಮಾಡ್ಬೇಕಾದ್ರೂ ಕೂಡ ಭಾಳ ವಿಘ್ನಗಳು ಬರ್ತಾವ. ಮನಸ್ಸು ಅಷ್ಟು ಬೇಗ ಮಾಡಿಸ್ಕೊಡಂಗಿಲ್ಲ. ಅದಕ್ಕೆ ಪರಮಾರಾಮರು ಹೇಳ್ತಿದ್ರು, ಒಂದೊಂದು ದಾನ ಧರ್ಮಗಳನ್ನು ಮಾಡ್ಬೇಕಾದ್ರೆ ಈ ಕೆಲವು ಭಿಕ್ಷಾಗಾರರು ಹೋಗ್ತಿರ್ತಾರೆ, ಕಿಷ್ಟಕ್ಕೆ ಕೈ ಹಾಕಿರ್ತೀವಿ, ಅವ್ರು ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಅಲ್ಲೆಲ್ಲ ಕಿಷ್ಟಕ್ಕೆ ಕೈ ಹಾಕಿ ಹೋಗ್ಬಿಟ್ರೆ ಬಿಡ ಅಂತೀವಿ. ಆಮೇಲೆ ಕೆಲವರಿಗೆ ಅವು ಯಾಕೆ ಕೊಟ್ಟರೆ ಏನದು ಇವಕ್ಕೆಲ್ಲ ಅಂತ ಬಿಡಿಸಿಬಿಡ್ತದೆ. ಅಂದರೆ ಕೆಲವು ವಿಘ್ನಗಳು ಭಾಳ ಬರ್ತಾವೆ, ಅಂದರೆ ಜ್ಞಾನಕ್ಕೆ ಇನ್ನೂ ವಿಘ್ನಗಳು ಭಾಳ ಬರ್ತಾವೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಿ ಪರಮಾತ್ಮ ಪರೀಕ್ಷೆ ಮಾಡೋಕ್ಕೆ ಶುರು ಮಾಡ್ದ. ಯಾರಿಗೆ? ವಿಷ್ಣುವಿಗೆ. ಹರಿ ಅಂದರೆ ಯಾರು? ವಿಷ್ಣು. ಆತ ದಿನ ಪರಮಾತ್ಮನ 101 ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕಾದಾಗ ಒಂದು ಹೂ ಕಾಣ್ಲಾರ್ದಂಗೆ ಮಾಡಿಬಿಟ್ಟ. ಎಲ್ಲ ಕಡೆ ಹುಡುಕಿದ, 100 ಹೂಗಳನ್ನು ಹುಡುಕಿದ ಎಲ್ಲೂ ಸಿಗಲಿಲ್ಲ. ಹೂಗಳು ಸ್ವಲ್ಪ ಸಿಕ್ಕು, ಒಂದು ಹೂ ಮಾತ್ರ ಸಿಗಲೇ ಇಲ್ಲ. ಹೆಂಗೆ ಮಾಡೋದು? ಎಲ್ಲ ಕಡೆ ಇರ್ಲಾರ್ದಂಗೆ ಮಾಡಿಬಿಟ್ಟ. 100 ಹೂವು ಸಿಕ್ಕವ, ಇನ್ನೂ ಒಂದು ಹೂ ಸಿಕ್ಕಿಲ್ಲ. ಎಲ್ಲ ಕಡೆ ಹುಡುಕಿಡಿದೆ, ಎಲ್ಲಿ ಸಿಗಲಿಲ್ಲ. ಆವಾಗ ತಂದ, ನೀನು ಏನೇ ಮಾಡು, ನಾನಂತೂ ನೀನು ಒಂದು ಹೂವನ್ನು ಅರ್ಪಿಸಲೇಬೇಕು ಅಂತ ತನ್ನ ಕಣ್ಣನ್ನೇ ಕಿತ್ತಿ ಪರಮಾತ್ಮನ ಪಾದ ಕಮಲಗಳಿಗೆ ಇಟ್ಟಂಥ ಹರಿ. ಅದಕ್ಕೆ ಹೇಳ್ತಾರೆ, ಹರಿಯ ನಯನದ, ನಯನ ಅಂದ್ರೆ ಕಣ್ಣು, ಹರಿಯ ನಯನದ ಕುರುವಿಡಿದಿಹುದೀಗ ನಿನ್ನ ಪಾದ ಹೆಂಗದಂದ್ರೆ ವಿಷ್ಣುವಿನ ಕಣ್ಣನ್ನು ನಿನ್ನ ಪಾದದಲ್ಲಿ ಇಟ್ಕೊಂಡು ಅಲ್ಲಿ ಎಲ್ಲರೂ ನೋಡುವಂಥದ್ದು, ಆ ತಿಳಿದುಕೊಳ್ಳುವಂಥ ಒಂದು ನಿನ್ನ ಪಾದ. ಅದಕ್ಕೆ ಗುರು ಶಂಭುಲಿಂಗ ನಿನ್ನ ಪಾದ ದಿವ್ಯ ಪಾದ ಅಂದರೆ ಶ್ರೇಷ್ಠವಾದಂಥ ಪಾದ. ಹರಿಯ ನಯನವನ್ನೇ ನಿನ್ನ ಪಾದದಲ್ಲಿ ಧರಿಸಿಕೊಂಡಂಥ ಪರಮಾತ್ಮನೇ ಅಂತ ವರ್ಣನೆ ಮಾಡುವಂಥ ಇದು ಒಂದು ನುಡಿ. ದಿಟ್ಟ ರಾವಣನು ರಜತ ಚಲವನ್ನೆತ್ತಲೊತ್ತಿ ಬಿಟ್ಟಿತು ರಸ ತಳಕೆ ನಿನ್ನ ಪಾದ. ನೆಟ್ಟನಂದ ಕಾಸುರ ನೆದೆಯ ಮೇಲೆ ಭರತದ ಕಟ್ಟಳೆಗೆ ಕುಣಿದುದು ನಿನ್ನ ಪಾದ. ಬೆಟ್ಟಿನೋಳು ಬರೆದ ಚಕ್ರವ ಜಲಂಧರನಿಗೆ ಕೊಟ್ಟು ಸಿರವರಿದುದು ನಿನ್ನ ಪಾದ. ತಿಟ್ಟನೆ ತಿರುಗುವ ಮುಪ್ಪುರವ ನಿಟ್ಟಿಸಿ ಬೇಗ ಸುಟ್ಟು ಜಯಿಸಿತು ಸರ್ವ ನಿನ್ನ ಪಾದ ಅಂತ ಹೇಳ್ತಾರೆ. ಯಾಕಂದ್ರೆ ರಾವಣ ಶಿವನ ಭಕ್ತ, ಭಾಳ ಶಿವನ ಭಕ್ತ, ಜಗತ್ತಿನೊಳಗೆ ಯಾರೂ ಇಲ್ಲ ಅಂಥ ಭಕ್ತ ಆತ. ಅದಕ್ಕೆ ತಾಯಿ ಮರಳಿನ ಒಂದು ಈಶ್ವರ, ಆಕಿನೂ ತಾಯಿನೂ ಭಾಳ ಶಿವನ ಭಕ್ತಳು. ಮರಳಿನ ಲಿಂಗವನ್ನು ಮಾಡಿಕೊಂಡು ಏನು ಮಾಡಿದ, ಅಲ್ಲಿ ಪೂಜೆ ಮಾಡ್ತಾ ಇದ್ದಳು. ಆತ ಹೇಳಿದೆ, ನೀವು ಮರಳಿನ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತಿದ್ದಮ್ಮ, ನಾನು ಶಿವನ ಒಂದು ಪರ್ವತನೇ, ರಜತಗಿರಿ ಪರ್ವತವನ್ನೇ ನಾನು ತಂದು ನಿನಗೆ ಕೊಡ್ತೀನಿ, ಅವಾಗ ಪೂಜೆ ಮಾಡು ಅಂತ ಹೇಳಿ ಹೋಗಿ ಅಲ್ಲಿ ಏನು ಮಾಡಿದ, ಆ ಒಂದು ತನ್ನ ಒಂದು ಇದರಿಂದ ಆತ ಬೆಟ್ಟವನ್ನೇ ಎತ್ತಿ, ಯಾಕಂದರೆ ದಿಟ್ಟ ರಾವಣ ರಜಿತಾಚಲವನ್ನು ಎತ್ತಲೊತ್ತಿ ಬಿಟ್ಟಿತ್ತು ರಸ ತಳಕಿ ನಿನ್ನ ಪಾದ. ಆತ ಎತ್ತಿ ತಗೊಂಡು ಬರಬೇಕಾದಾಗ ಅಲ್ಲಿ ಶಿವ ಆತ ಪ್ರತ್ಯಕ್ಷ ಆದಾಗ ಆತ ಏನು ಆ ಶಿವನ ಒಂದು ಹೊಲಿಸ್ಕೋಬೇಕಾದ್ರೂ ಕೂಡ ಆತ ಶಿವನ ಒಂದು ನರ್ತನ ಮಾಡ್ತಾ ಇದ್ದಂತೆ ಯಾರು? ರಾವಣ. ಅಷ್ಟೆಲ್ಲ ಮಾಡಿದಾಗ ಕೊನೆಗೆ ಆ ಪರಮಾತ್ಮ ಬಂದು ಆತನ ಒಂದು ತಲೆ ಮೇಲೆ ಕಾಲಿಡ್ತಾನೆ. ಅಲ್ಲಿ ರಜತಾಚಲವನ್ನು ಎತ್ತಲುತ್ತಿ ಅಂತ ಹೇಳಿದಾಗ ಅಲ್ಲಿ ಪಾದ ಇಲ್ಲಿ ಇದರಲ್ಲಿ ಗೋಕರ್ಣದ್ದಲ್ಲ, ಗೋಕರ್ಣದಾಗ. ಯಾಕಂತಂದ್ರೆ
ಅಲ್ಲಿ ಕೂಡ ಅಲ್ಲೇ ಸ್ಥಾಪನೆ ಗೋಕರ್ಣದಾಗ ನಡೆದಂಥದ್ದು ಅದೇನೆ. ಈಶ್ವರಲಿಂಗನ ತೊಗೊಂಡು ಬಂದಿರ್ತಾನೆ ರಾವಣ. ಬಂದಾಗ ಪರಮಾತ್ಮ ಅಲ್ಲಿ ಒಂದು ಆಡ್ಕಾಯವನ್ನು ಒಂದು ಹುಡುಗನ ರೂಪಾಗಿ ಬಂದು, ಗಣೇಶನ ರೂಪಾಗಿ ಬಂದು ಈಶ್ವರಲಿಂಗನ ಕೊಟ್ಟು ಅದು ಸಂಧ್ಯಾ ವಂದನಕ್ಕೆ ಹೋಗ್ತೀನಿ, ಯಾಕಂದ್ರೆ ಸೂರ್ಯ ಮುಳುಗೋದ್ರೆ ಸಂಧ್ಯಾ ವಂದನೆ ಮಾಡ್ಬೇಕಂತ ಆತ ಹೋಗ್ಬೇಕಾದಾಗ ನಾನು ಹಿಡ್ಕೊತೀನಿ ಕೊಡು ಅಂತ ಹೇಳ್ತಾನೆ. ಆವಾಗ ಆತ ಹಿಡ್ಕೊಂಡು ಆತ ಟೈಮ್ ಆಗಂಗೆ ಮಾಡಿಬಿಟ್ಟು ಆ ಒಂದು ಈಶ್ವರಲಿಂಗ ಕೆಳಗಿಟ್ರೆ ಅಲ್ಲೇ ಸ್ಥಾಪನೆ ಆಗ್ತದೆ, ಮುಂದಕ್ಕೆ ಒಯ್ಯಕ್ಕೆ ಆಗಂಗಿಲ್ಲ ಅನ್ನೋದು ಇರ್ತದದು. ಅವಾಗ ರಾವಣ ಬರಟಿಗೆ ಆ ಗಣಪತಿ ಆದಂಥ ಹುಡುಗ ಏನು ಮಾಡ್ತದ, ಈಶ್ವರಲಿಂಗನ ಕೆಳಗಿಟ್ಬಿಡ್ತದೆ. ಕೆಳಗಿಟ್ಟಾಗ ಆಯ್ತು, ಅದು ಅಲ್ಲೇ ತಳಗೆ ಹೋಗ್ಬಿಡ್ತದೆ. ಅದು ತಳಗೆ ಹೋದಾಗ ಅದು ಎತ್ತಕ್ಕೂ ಬರೋಂಗಿಲ್ಲ, ಮಾಡೋಕ್ಕೂ ಬರೋಂಗಿಲ್ಲ. ಆವಾಗ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಲಿಂಗವನ್ನು ಎತ್ತಕ್ಕೆ ಬರೋಂಗಿಲ್ಲ. ಅದೇ ರೀತಿ ಪರಮಾತ್ಮನ ಒಂದು ಗಿರಿ ಯಾವುದು ರಜತಾಚಲವನ್ನು ಎತ್ತಿ ತೊಗೊಂಡು ತಾಯಿ ಹತ್ರ ಹೊಯ್ಬೇಕಂತ ಕೂಡ ಪರಮಾತ್ಮ ಅದನ್ನು ಅಲ್ಲಿ ತುಳಿತಾನ. ಅದಕ್ಕೆ ಬಿಟ್ಟಿತ್ತು ರಸತಳಕ್ಕೆ ನಿನ್ನ ಪಾದ ಅಂತ ರಾವಣನ ಒಂದು ಇದು ಕೂಡ ಅಲ್ಲಿ ತುಳಿದಂಥ ನಿನ್ನ ಪಾದ ಅದಪ್ಪ. ನೆಟ್ಟನಂದ ಕಾಸುರನೆದೆಯ ಮೇಲೆ ಭರತದ ಕಟ್ಟಳೆಗೆ ಕುಣಿದುದು ನಿನ್ನ ಪಾದ. ಅಂಧಕಾಸುರನದು ಕೂಡ ಅದೇ ರೀತಿಯಿಂದ ಕತೆ ಹೇಳ್ತಾರೆ. ಯಾಕಂತಂದ್ರೆ ಅಂಧಕಾಸುರ ಒಬ್ಬ ರಾಕ್ಷಸ ಇರ್ತಾನೆ. ಆತ ರಾಕ್ಷಸ ಇದ್ದು ಅಲ್ಲಿ ಏನು ಮಾಡ್ತಾನೆ ಅಂತಂದರೆ, ಎಲ್ಲ ಒಂದು ಶಿವನ ಎಷ್ಟೋ 101 ಯಜ್ಞಗಳನ್ನು ಮಾಡಿ ಒಂದು ಎಲ್ಲವನ್ನ ಯಾವುದು ದೇವತೆಗಳ ಲೋಕವನ್ನೇ ತನ್ನ ವಶ ಮಾಡ್ಕೊಳ್ಬೇಕನ್ನುವಂಥದ್ದು ಗೊತ್ತಾಗ್ತದೆ. ಯಾರಿಗೆ? ಪರಮಾತ್ಮನಿಗೆ ಗೊತ್ತಾಗ್ತದೆ. ಆವಾಗ ಏನು ಮಾಡ್ತಾನೆ ಅಂತಂದರೆ ಆತನ ಹತ್ರ ಬಂದು ಹಲವಾರು ರೀತಿಯಿಂದ ಕೇಳ್ಕೊಂಡು ಕೊನೆಗೆ ಹೇಳ್ತಾರೆ, ನೆಟ್ಟನಂದ ಕಾಸುರನೆದೆಯ ಮೇಲೆ ಭರತದ ಕಟ್ಟಳೆಗೆ ಕುಣಿದುದು ನಿನ್ನ ಪಾದ ಅಂತ ಅಲ್ಲಿ ಬಂದು ಆತ ವಾಮನ ಅವತಾರಕ್ಕೆ ಬರ್ತಾನೆ ಅಲ್ಲ, ಇಲ್ಲನ ಅಂಧಕಾಸುರನೆದೆಯ ಮೇಲೆ ಅಂದರೆ ಅಲ್ಲಿ ಬಂದು ಆತಗೆ ಸಂಹಾರ ಮಾಡ್ಬೇಕಂತ. ಅದು 3 ಗೆರೆ ಹಾಕ್ತಾನತ. ಗೆರೆ ಹಾಕಿಬಿಟ್ಟು ಈ ಚಕ್ರವನ್ನು ಎತ್ತು ಅಂತ ಹೇಳ್ತಾನೆ. ಆವಾಗ ಆತ ಹೇಳ್ದೆ, ನಾನು ಈ ಜಗತ್ತಿನಾಗ ಎಲ್ಲ ಕಡೆ ಸೋಲಿಸಿದ್ದೀನಿ, ಎಲ್ಲ ರಾಕ್ಷಸರುಗಳನ್ನು ಸೋಲಿಸಿದ್ದೀನಿ, ನಾನು ಇದನ್ನೆಲ್ಲ ಸೋಲ್ಸೋದೇನು ಅಂತಂದ್ರೆ ಪರಮಾತ್ಮ ಹೇಳ್ತಾನೆ, ನೀ ಜಗತ್ತಿನೆಲ್ಲವನ್ನು ಸೋಲಿಸಿರ್ಬೋದು, ನನ್ನ ಒಬ್ಬತ್ತನ್ನು ಸೋಲಿಸು. ಬೇರೆ ವೇಷ ಹಾಕ್ಕೊಂಡು ಬಂದಿರ್ತಾನೆ, ನಾನು ಒಬ್ಬತ್ತನ್ನು ಸೋಲಿಸು, ನೀನು ಗೆದ್ದಂಗ ಅಂತಂದ್ರೆ ನಿನ್ನೇನು ಗೆಲ್ಲೋದೇನು ನಾನು ಅಂತೇಳಿ, ಅದಾಯ್ತು ನೀನು ಹೆಂಗೆ ಹೇಳ್ತಿದ್ದೆ ಹಂಗೆ ಕೇಳ್ತೀನಿ ಅಂತಾನೆ. ಆವಾಗ ಒಂದು ಚಕ್ರ ಇಡಿಸ್ತಾನೆ ಕೆಳಗಡೆ, ಚಕ್ರ ಬರೀತಾನೆ ಪರಮಾತ್ಮ. ಬರೆದಾಗ ಈ ಚಕ್ರವನ್ನು ಎತ್ತು ಅಂತಾನೆ. ಆವಾಗ ಆ ಚಕ್ರವನ್ನು ಎತ್ತಕ್ಕೆ ಹೋಗ್ತಾನೆ. ಆ ಚಕ್ರ ಭಾರ ಆಗಿಬಿಟ್ಟು ಆ ತಲೆ ಮೇಲೆ ಬಿದ್ದು ಅಲ್ಲೇ ಇದಾಗ್ತಾನತ. ಯಾರು? ಅಂಧಕಾಸುರ. ಆವಾಗ ಹೇಳ್ತಾನ, ಬಿದ್ದಾಗ ಅವನ ಅಡ್ಡ ಬಿದ್ದಾಗ ಅವಾಗ ಹೇಳ್ತಾನ, ನಾನು ನಿನ್ನ ಚಕ್ರವನ್ನು ಎತ್ತಕ್ಕೆ ಹೋಗಿ ನಾನು ಬಿದ್ದುಬಿಟ್ಟೆ, ಆದರೆ ನಿನ್ನ ಪಾದ ನಾನು ನೋಡಬೇಕಾಗ್ಯದ, ಅದಕ್ಕೆ ನನ್ನ ಎದೆಯ ಮೇಲೆ ನೀನು ಭರತನಾಟ್ಯ ಆಡು ಅಂತ ಹೇಳ್ತಾನೆ. ಆವಾಗ ಆತ ಅಂಧಕಾಸುರನ ಎದೆಯ ಮೇಲೆ ಭರತನಾಟ್ಯ ಆಡಿದಾಗ ಆತನ ಪಾದ ನೋಡ್ತಾನೆ. ಯಾರು? ರಾಕ್ಷಸ ಅಂಧಕಾಸುರ. ಅದಕ್ಕೆ ಅಂಥ ಪಾದ ಅದು ನೋಡಪ್ಪ ನಿಂದು. ಆ ಕಡೆ ಪಾದ ಆಗಿರ್ಬೋದು, ಈ ಕಡೆ ಏನು ತಲೆ ಆಚೆ ಕಡೆ ಆಗಿರ್ಬೋದು, ಈಚೆ ಕಡೆ ಆಗಿರ್ಬೋದು. ಯಾಕಂತಾರೆ ಯಾವುದು ಅಳತೆಗೆ ಇರದೇ ಇರುವಂತಹ ಒಂದು ದಿವ್ಯ ಒಂದು ರೂಪ ಯಾರ್ದು? ಪರಮಾತ್ಮನದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ನೆಟ್ಟನಂದ ಕಾಸುರನೆದೆಯ ಮೇಲೆ ಭರತದ ಕಟ್ಟಳೆಗೆ ಕುಣಿದುದು ನಿನ್ನ ಪಾದ, ಬೆಟ್ಟಿನೋಡು ಬರೆದ ಚಕ್ರವ ಜಲಂಧರಿನಿಗೆ ಕೊಟ್ಟು ಶಿರವರಿದುದು ನಿನ್ನ ಪಾದ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಅಂಧಕಾಸುರನ ಎದೆಯ ಮೇಲೆ ಭರತದ ನಾಟ್ಯ ಮಾಡ್ತಾನ, ಆದರೆ ಬೆಟ್ಟಿನೋಡು ಬರೆದ ಚಕ್ರವ ಜಲಂಧರನಿಗೆ ಅಂದರೆ ಆ ಚಕ್ರವನ್ನು ಎತ್ತಿದಾಗ ಇಲ್ಲಿ ಜಲಂಧರನಿಗೆ ಏನು ಕೊಟ್ಟು ಶಿರವರಿದುದು ನಿನ್ನ ಪಾದ ಅಂದರೆ ತಲೆಯನ್ನು ಕಟ್ಟಾಗ್ತದೆ. ಅದು ಯಾವುದು? ಚಕ್ರ ಬಿದ್ದು ತಲೆ ಕಟ್ಟಾದದ್ದು ವಜಲಂಧರನಿಗೆ. ಆವಾಗ ಕೊಟ್ಟು ಶಿರವರಿದುದು ನಿನ್ನ ಪಾದ, ತಿಟ್ಟನೆ ತಿರುಗುವ ಮುಪ್ಪುರವನ್ನಿಟ್ಟಿಸಿ ಬೇಗ ಸುಟ್ಟು ಜಯಿಸಿತು ಸರ್ವ ನಿನ್ನ ಪಾದ ಅಂತಂದ್ರೆ 3 ಪುರಗಳು, ಕಮಲಾಕ್ಷಿ, ವಿದ್ಯುನ್ಮಾಲೆ ಮತ್ತು ಇನ್ನೊಬ್ಬರು ಕಮಲಾಕ್ಷಿ, ವಿದ್ಯುನ್ಮಾಲೆ, ತಾರಕಾಕ್ಷ, 3 ರಾಕ್ಷಸರುಗಳು ಇರ್ತಾರ. ಅವರು ಬ್ರಹ್ಮನ ಕುರಿತು ಶಿವನ ಕುರಿತು ಎಲ್ಲ ತಪಸ್ಸು ಮಾಡಿ ವರವನ್ನು ಪಡ್ಕೊಂಡು ಅವ್ರು 3 ಲೋಕಗಳನ್ನು ಪಡ್ಕೋತಾರೆ. 3 ಲೋಕದಲ್ಲಿ ಒಬ್ಬೊಬ್ಬ ರಾಕ್ಷಸರುಗಳು ಇರ್ತಾರೆ. ಆದರೆ ಎಲ್ಲವನ್ನ ದೇವತೆಗಳ ಲೋಕವನ್ನೇ ಕಬಳಿಸ್ಕೊಂಡಿರ್ತಾರ. ಅವರನ್ನು ನಾಶ ಮಾಡಬೇಕಾಗಿತ್ತಂತಂದ್ರೆ ಎಷ್ಟೋ ಯುಗದಲ್ಲಿ, ಎಷ್ಟೋ ವರ್ಷಗಳಲ್ಲಿ ಒಂದೇ ಗೆರೆಯಲ್ಲಿ 3 ಪುರಗಳು ಸೇರಬೇಕು.
ಆ ಒಂದು ಮಹಾತ್ಮನಿಂದನೇ ಆ ಪುರಗಳು ನಾಶ ಆಗಬೇಕು. ಆವಾಗ ಅವರಿಗೆ ಪ್ರಾಣಕ್ಕೆ ಆತಂಕ ಅದಂತೇಳಿ ವರಗಳನ್ನು ಪಡ್ಕೊಂಡಿರ್ತಾರೆ ಅವರು. ಯಾಕಂದ್ರೆ ನಮ್ಗೆ ಸಾಯದೇ ಇರಂಗೆ ಮಾಡುವಂಥ ಶಕ್ತಿಯನ್ನು ಕೊಡೋಂಥ ಭಾಳ ಜನ ಕೇಳ್ಕೊಂಡಿರ್ತಾರೆ ದೇವತೆಗಳು ತಪಸ್ಸು ಮಾಡಿ, ರಾಕ್ಷಸರು. ಆದರೂ ಕೂಡ ಹುಟ್ಟಿದ ಮೇಲೆ ಅದು ಸಾಯಬಾರ್ದು ಅನ್ನುವಂಥದ್ದನ್ನು ಕೊಡುವಂಥದ್ದು ಜಗತ್ತಿನೊಳಗೆ ಎಲ್ಲಿ ಇಲ್ಲ. ಹುಟ್ಟಿದ ಮೇಲೆ ನಾಶ ಆಗಲೇಬೇಕಾಗ್ತದ, ಅದನ್ನು ಕೊಡೋಂಗಿಲ್ಲ ಬೇರೆದು ಕೇಳಂದಾಗ ಇವರು ಇದನ್ನು ಕೇಳ್ತಾರೆ. ಯಾಕಂದ್ರೆ ಒಂದೇ ರೇಖೆಯಲ್ಲಿ ಬರ್ಬೇಕು, ಎಷ್ಟೋ ಯುಗಕ್ಕೆ ಒಂದು ಸಲ ಅಂತದು. ಅದು ಒಂದೇ 3 ಊರುಗಳು ಒಂದೇ ಲೈನಿಗೆ ಬಂದಾಗ ಅಂಥ ಮಹಾತ್ಮನಿಂದ ಬಾಣ ತೊಗೊಂಡು ಹೊಡೆದಾಗ ಅದು ನಾಶ ಆಗುವಂಥದ್ದು. ಅದು ಯಾವಾಗೋ ಏನೋ ಆಗುವಂಥ ಲೆಕ್ಕದಲ್ಲಿ ಅವರು ಇರ್ತಾರೆ. ಆವಾಗ ಪರಮಾತ್ಮ ಇದನ್ನು ತಿಳ್ಕೊಂಡೇ ಎಲ್ಲ ಒಂದು ವಿಂಧ್ಯಾದ್ರಿ ಪರ್ವತವನ್ನು ಇದು ಬಾಣವನ್ನಾಗಿ ಮಾಡಿಕೊಂಡು, ವಿಷ್ಣುವನ್ನು ಸಾರಥಿಯನ್ನಾಗಿ ಮಾಡಿಕೊಂಡು, ಎಲ್ಲವನ್ನ ತಗೊಂಡು ಆ ಶಿವ ಏನು ಮಾಡ್ತಾನೆ, ಈ 3 ಪುರಗಳನ್ನು ಒಂದೇ ಲೈನಿಗೆ ಬರುವಂಗೆ ಮಾಡಿ ಆ 3 ಪುರಗಳನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಯಾವುದು? ಪರಮಾತ್ಮ. ಹಾಗಾಗಿ ತಿಟ್ಟನೆ ತಿರುಗುವ ಮುಪ್ಪುರವ ನಿಟ್ಟಿಸಿ ಬೇಗ ಸುಟ್ಟು ಜಯಿಸಿತು ಸರ್ವ ನಿನ್ನ ಪಾದ ಅಂತ ಈ ವಿಚಾರ ಹೇಳುವಂಥದ್ದು. ಯಾಕಂತಂದ್ರೆ ಪರಮಾತ್ಮ ಇಲ್ಲಿ ತಿಟ್ಟನೆ ತಿರುಗುವ ಮುಪ್ಪುರವ ಅಂತಂದ್ರೂ ಅಲ್ಲಿನೂ ಹಲವಾರು ರೀತಿಯಿಂದ ಯುದ್ಧ ಮಾಡ್ತಾನೆ ರಾಕ್ಷಸರುಗಳ ಜೊತೆ. ಅಲ್ಲಿ ಮಾಡಿದ ಕೂಡ ಇಲ್ಲಿ ಹೇಳ್ತಾರೆ, ಅಲ್ಲಿ ಮಾಡಿ ಕೊನೆಗೆ ಅಲ್ಲಿ ಅವರ ಒಂದು ಈ ಹಿಂದೆ ಕೂಡ ಕತೆ ಬಂದದ. ಅವರ ಹೆಂಡರು ಕೂಡ ಭಾಳ ಪತಿವ್ರತೆ ಇರ್ತಾರೆ. ಯಾಕಂದರೆ ಪತಿವ್ರತೆ ಇದ್ರೂ ಕೂಡ ಅಲ್ಲಿ ಗಂಡ ಏನೇ ಅಲ್ಲಿ ಇದ್ರೂ ಕೂಡ ಕಾಪಾಡ್ತಿರ್ತದೆ. ಹಂಗಾಗಿ ಅದು ಬೇಗ ಆ ಪುರಗಳು ಸುಟ್ಟು ನಾಶ ಆಗಂಗಿಲ್ಲ. ಆವಾಗ ಇಲ್ಲಿ ಗೌತಮನತ ಈ ಏನು ಬುದ್ಧ ಇವರು ಹೆಂಡ್ರ ಹತ್ರ ಹೋಗಿ ತಾನು ಒಳ್ಳೆ ಶರೀರ ತೊಟ್ಕೊಂಡು ಹೋಗಿ ಅವ್ರ ಮುಂದೆ ನಿಂತ್ಕೊಳ್ತಾನೆ. ಆವಾಗ ಅವ್ರು ಸ್ವಲ್ಪ ಮೋಹ ಬಂದುಬಿಡ್ತದೆ ಅವರಿಗೆ. ಆವಾಗ ಇಲ್ಲಿ ಇವ್ರದ್ದು ನಾಶ ಆಗಕ್ಕೆ ಶುರುವಾಗ್ತದೆ. ಆ ಟೈಮ್ನಲ್ಲಿ ಪರಮಾತ್ಮ ಏನು ಮಾಡ್ತಾನೆ, 3 ಪುರಗಳನ್ನು ಒಂದೇ ಲೈನ್ನಲ್ಲಿ ಬರುವಂಗೆ ಮಾಡಿ ಆವಾಗ ನಾಶ ಮಾಡಿದಂಥ ಪರಮಾತ್ಮ ಸುಟ್ಟು ಜಯಿಸಿತು ಸರ್ವ ನಿನ್ನ ಪಾದ ಅನ್ನುವಂಥದ್ದು. ಇನ್ನೂ ಒಂದು ಇವೆ ಹಾಡುಗಳನ್ನು ಇನ್ನೂ ಒಂದು 4-5 ನುಡಿಗಳು ಅದಾವ. ಭಾಳ ವಿಶೇಷವಾಗಿ ಅವರು ಹೇಳ್ತಾ ಹೋಗ್ತಾರೆ. ಪರಮಾತ್ಮನ ಒಂದು ವರ್ಣನೆ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಮಾಡಿ ಕೊನೆಗೆ ಅವರು ಜ್ಞಾನದ ಬಗ್ಗೆ ಹೇಳ್ತಾರೆ. ಈ ವಿಚಾರಗಳನ್ನು ನಾವು ಸ್ವಲ್ಪ ನೋಡ್ಕೊತ ಹೋಗೋಣ, ದಿನ ಒಂದು ಸ್ವಲ್ಪ. ಯಾಕಂತಂದ್ರೆ ಮಹಾತ್ಮರ ಇವರೆಲ್ಲ ಅನುಭವಿಸಿ ಫಿಲ್ಟ್ರ್ ಮಾಡಿ ಕಳಿಸಿ ಕೊಟ್ಟಂಥ ನಮ್ಗೆ ಆಸ್ತಿ ಅಂತ ಅಂದ್ಕೊಳ್ಬೇಕು. ಯಾಕಂತಂದ್ರೆ ತಂದೆ ತಾಯಿ ಮಾಡಿದಂಥ ಆಸ್ತಿ ಉಣ್ತೀವಿ, ಮುಂಜಾನೆ ಉಣ್ತೀವಿ, ಮಧ್ಯಾಹ್ನ ಹೋಗ್ಬಿಡ್ತದೆ. ಮಧ್ಯಾಹ್ನ ಅದು ಎಲ್ಲ ಹೋಗ್ಬಿಡ್ತೀವಿ. ಏಟ್ ತಿಂದರೂ ಕೂಡ ಈ ಶರೀರ ಇರುವ ಪರ್ಯಂತ ತಿಂತೀವಿ, ಮಾಡ್ತೀವಿ, ಇಲ್ಲೇ ಬಿಸಾಕಿ ಹೋಗ್ಬಿಡ್ತೀವಿ. ಏನಿಲ್ಲ, ಮತ್ತು ಬಂದಕ್ಕೆ ಗುರಿ ಆಗ್ತೀವಿ, ಮತ್ತು ದುಃಖವನ್ನು ಕಟ್ಕೊಂಡು ಹೋಗ್ತೀವಿ. ಅದರಿಂದ ನಮಗೇನಾರ ಆನಂದದ, ಏನಾದರೂ ಸುಖ ಅದ ಮುಂದಿನ ಜನ್ಮ ಅಂದರೂ ಕೂಡ ಅದು ಇಲ್ಲ. ಆದರೆ ಮಹಾತ್ಮರ ವಾಕ್ಯಗಳನ್ನು ಕೇಳಿದಾಗ ಇದು ಕೂಡ ಒಂದು ಊಟ ಮಾಡ್ದಂಗೆ. ಶರೀರಕ್ಕೆ ಬರೀ ಕೂಳು ನೀರು ಹಾಕೋದು ಒಂದಲ್ಲ, ಇದನ್ನೂ ಒಂದು ರೀತಿ ಊಟ ಮಾಡ್ದಂಗೆ. ಇದು ಕಣ್ಣಿಗೆ ಕಾಣದೇ ಇರುವಂಥ ಶರೀರ ರೆಡಿ ಆದಂಗೆ. ಇದು ತಂದೆ ತಾಯಿದು ಇದು ಮೈ ದಪ್ಪ ಆಗ್ತದೆ. ದಪ್ಪ ಆಗ್ತದೆ, ಇದನ್ನು ಒತ್ಕೊಂಡು ತಿರುಗಾಡ್ಬೇಕು. ಇದು ಕಷ್ಟ ಅಲ್ಲ, ಇದನ್ನು ಕಷ್ಟನೇ. ಗೇಡ್ ತಿನ್ನಿಸಿದ್ರೆ ದಪ್ಪ ಆಗ್ತದೆ, ಒತ್ಕೊಂಡು ತಿರುಗಾಡ್ಬೇಕು. ನಾವೆಲ್ಲ ಚಂದ ದಪ್ಪಾಗ್ಯಾರ ನೋಡಿ, 7 ದಪ್ಪಾಗ್ಯಾರ ನೋಡು, ನಾವು 7 ದಪ್ಪಾಗಿ ನೋಡಿ, ಇನ್ನೂ ದಪ್ಪ ಆಗ್ಬೇಕಂತೀವಿ. ಆದ್ರೆ ಅದು ಕಷ್ಟ ಒತ್ಕೊಂಡು ತಿರುಗಾಡೋರಿಗೆ ಗೊತ್ತು. ಅದನ್ನು ಕಷ್ಟನೇ, ಅದು ಕಷ್ಟ ಅನ್ನೋರಿಗೆ ಜ್ಞಾನಿಗೆ ಗೊತ್ತಾಗಿರ್ತದೆ ಅದು ಕಷ್ಟ ಒತ್ಕೊಂಡು ತಿರುಗಾಡೋದು. ಆದರೆ ಹಂಗೆ ಈ ಜ್ಞಾನಿಗಳು ಏನು ಮುಣಿಸ್ತಾರ ಅದು ಭಾಳ ಹಗುರು. ಎಷ್ಟು ಹಗುರು ಅಂತಂದ್ರೆ ಭಾಳ ಆನಂದನೇ. ಏನು ಭೂಮಿ ಮೇಲೆ ಕಾಲಿಡಾರ್ದಂಗೆ ಅಂತರ ಮೇಲೆ ಓಲಾಡ್ದಂಗೆ. ಇಂಥ ಆಹಾರ ತಿಂದಾಗ ಇಂಥ ಒಂದು ಶಕ್ತಿ ನಮಗೆ ಪ್ರಾಪ್ತ ಆಗ್ತದೆ. ಇಲ್ಲಾಂದ್ರೆ ಬರೇ ಶರೀರ ಭೂಮಿಗೆ ದಂಡೆ ಇದು. ಏಟು ಒತ್ಕೊಂಡು ತಿರುಗಾಡಿದ್ರೆ ಭೂಮಿಗೆ ಭಾರನೇ ಇದು. ಅದಕ್ಕಿಂತ ಇದು ಭಾಳ ಶ್ರೇಷ್ಠ. ಇದಕ್ಕೆ ಏಟು ಹಾಕ್ಬೇಕಾದ್ರೆ ಅಷ್ಟು ಹಾಕಬೇಕು, ಭಗವಂತನ ಸ್ಮರಣೆ ಮಾಡಬೇಕು, ಮಹಾತ್ಮರ ವಾಕ್ಯ ಕಾಣಬೇಕು. ಅಂದಾಗ ಜೀವನ ಸಾರ್ಥಕ. ಇದನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಅಂದರೆ ಮಾರ್ತಾಂಡನ ಒಂದು ಪ್ರೇರಣೆ, ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ, ಯಾವತ್ತೂ ಇರಲಿ, ಇದೇ ಮಾರ್ಗದಲ್ಲಿ ಮುನ್ನಡೆಸಲಿ ಅಂತ ಕೇಳ್ಕೊಳ್ತಾ 1-2 ಗುರುಗಳ ಪಾದಕ್ಕೆ ಅರ್ಪಿಸಿ ಆರಾಮ.